ನೋಡಿದ್ರಾ? ಚೆನ್ನಾಗಿದೆ. ಚೆನ್ನಾಗಿತ್ತಾ? ಸೂಪರ್ ಆಗಿದೆಯಾ? 21 ವರ್ಷ ಆದ್ಮೇಲೆ ಮೂವಿ ಮತ್ತೆ ಸೂಪರ್ ಮೂವಿ ಬ್ರೋ. ಮತ್ತೆ ರಿಲೀಸ್ ಮಾಡಿ. ಏನ್ ಇಷ್ಟ ಆಯ್ತು ಮೂವಿ ನಿಮ್ಗೆ? ಭಾಷೆ ಇಷ್ಟ. ಮೂವಿ ತುಂಬಾ ಚೆನ್ನಾಗಿದೆ. 21 ಚೆನ್ನಾಗಿತ್ತಾ ಮೂವಿ? ತುಂಬಾ ನಮ್ಮ ಬಾಲ್ಯದ ನೆನಪದು. ಆದ್ರೂ ಕೆಂಚಾಲ ಮಂಚಾಲ ಸಾಂಗ್ ಬಂದಾಗ ಮಾತ್ರ. ಎಷ್ಟು ವರ್ಷ ಆಯ್ತು? 21 ವರ್ಷ. ಚೆನ್ನಾಯ್ತಾ ಮೂವಿ? ಸಕ್ಕತ್ತಾಗಿತ್ತು. ಇದ್ದಾಗ ನಾನು 3ನೇ ಕ್ಲಾಸಲ್ಲಿ ಮೂವಿ ಬಂದು 21 ವರ್ಷ ಆಯ್ತು. 2003 ಜನವರಿಯಲ್ಲಿ ಬಂದಿದ್ದು ಮೂವಿ. ಅವಾಗ ನಿಮ್ಗೆ ಎಷ್ಟು ವರ್ಷ ಆಯ್ತು? ಸರ್ ನಾನು ಇನ್ನೂ ಒಂದು 4 ವರ್ಷ ಸರ್. ಚೆನ್ನಾಗಿತ್ತಾ? 21 ವರ್ಷ ಆದ್ಮೇಲೆ ಮೊದಲ ತರ ಇದೆ ಸರ್. ಚೆನ್ನಾಗಿದ್ಯಾ? ಮೂವಿ ನೋಡ್ಕೊಂಡ್ರಾ? ಸೂಪರ್ ಸೂಪರ್ ಆಗಿದೆಯಾ? 21 ವರ್ಷ ಆದ್ಮೇಲೆ ಮೂವಿ ಮತ್ತೆ ಇವಾಗ್ಲೂ ಅದೇ ಸೂಪರ್. ಕರಿಯ ಮೂವಿ ನೋಡಿದ್ರಾ? ಸೂಪರ್ ಮೂವಿ ಬ್ರೋ. ಮತ್ತೆ ರಿಲೀಸ್ ಮಾಡಿದ್ದಾರೆ. ಇನ್ನೂ 10 ಸಲ ರಿಲೀಸ್ ಮಾಡಿದ್ರು ಸಕ್ಕತ್ತಾಗುತ್ತೆ ಮೂವಿ. ಸೂಪರ್ ಡಿ ಬಾಸ್. ಏನ್ ಇಷ್ಟ ಆಯ್ತು ಮೂವಿ ನಿಮ್ಗೆ? ಭಾಷೆ ಇಷ್ಟ. ಭಾಷೆ ಇಷ್ಟ ಆಯ್ತಾ? ಚೆನ್ನಾಗಿತ್ತಾ ಮೂವಿ? ಚೆನ್ನಾಗಿತ್ತಾ ಮೂವಿ? ತುಂಬಾ ಚೆನ್ನಾಗಿದೆ. 21 ವರ್ಷ ಆದ್ಮೇಲೆ ಬಂದಿರೋದು ಮತ್ತೆ ರಿಲೀಸ್. ನೋಡಿ 3 ವರ್ಷ ಇವಾಗ ನೋಡಿ ತುಂಬಾ ಖುಷಿ. ಚೆನ್ನಾಗಿತ್ತಾ ಮೂವಿ? ಚೆನ್ನಾಗಿತ್ತಾ ಮೂವಿ? ಚೆನ್ನಾಗಿದೆ ಸರ್ 21 ವರ್ಷ ಆಯ್ತು ಮೂವಿ ಬಂದು. ಈಗಲೂ ಮತ್ತೆ ನೋಡ್ತಿದ್ದಾರೆ, ಹೇಗೆ ಅನಿಸ್ತದೆ? ತುಂಬಾ ನಮ್ಮ ಬಾಲ್ಯದ ನೆನಪದು. ಆಗಿನ ಜನ್ರೇಷನ್ಗೆ ಈಗಿನ ಜನ್ರೇಷನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿತ್ತಾ ಮೂವಿ? 21 ವರ್ಷ ಆದ್ಮೇಲೆ ಮತ್ತೆ ನೋಡ್ತಿದ್ದೀರಾ, ಹೇಗೆ ಆದ್ರೂ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡ್ದಂಗೆ ಅನ್ಸ್ತು. ಮತ್ತೆ ಆದ್ರೂ ಕೆಂಚಾಲ ಮಂಚಾಲ ಸಾಂಗ್ ಬಂದಾಗ ಮಾತ್ರ ಕ್ರೇಜಿ ಆಗಿತ್ತು. ಫುಲ್ ಎಲ್ಲ ಕ್ರೌಡು ಎಲ್ಲ ಮುಂದೆ ಹೋಗಿ ಡ್ಯಾನ್ಸ್ ಆಡಿದ್ರು. ಕ್ರೇಜಿ ಆಗಿತ್ತು. ಮತ್ತೆ ಕರಿಯ ಇನ್ನೊಂದ್ಸಲ ನೋಡ್ಬೇಕು ಅನ್ಸ್ತಾ ಇದೆ. ಮತ್ತೆ ಯಾವಾಗಾರು ಬಂದು ನೋಡೋಣ ತಿರ್ಗಾ. ಇಲ್ಲಿ ಈ ಮೂವಿ ಬಂದಾಗ ನೀನು ಎಷ್ಟು ವರ್ಷ ಆಯ್ತು? 21 ವರ್ಷ ಆಯ್ತು ಈ ಮೂವಿ ಬಂದು. ನಿನಗೆ ಎಷ್ಟು ವರ್ಷ ಆಗಿದೆ ಅವಾಗ? 16. ಚೆನ್ನಾಗಿತ್ತಾ ಮೂವಿ? ಸಕ್ಕತ್ತಾಗಿತ್ತು ಮೂವಿ. 21 ವರ್ಷ ಆಯ್ತು ಇವತ್ತಿಗೆ. ಇವಾಗಲೂ ಅದೇ ಕ್ರೇಜ್ ಇದೆಯಾ? ಅದೇ ಕ್ರೇಜ್ ಸರ್, ಇನ್ನ ಜಾಸ್ತಿ ಆಗಿದೆ ಕ್ರೇಜ್. ಇಷ್ಟ ಆಯ್ತು ನಿಮಗೆ ಮೂವಿಲಿ? ನಮ್ ಕೆಂಚಾಲ ಮಂಚಾಲ ಸಾಂಗ್ಗೆ ಫಸ್ಟ್ ಕ್ಲಾಸ್ ಅಂದ್ರೆ. ಮತ್ತೆ ಗುರುಕಿರಣ ಮ್ಯೂಸಿಕ್ ಹೇಗಿದೆ? ಸಕ್ಕತ್ತಾಗಿದೆ ಸರ್. ಅವಕ್ಕೂ ಹೆಂಗ್ ಕ್ರೇಜ್ ಇತ್ತು, ಇವತ್ತು ಅದೇ ಕ್ರೇಜ್ ಇದೆ. ಸಾಕಾಗಿದೆ. ಅವಾಗ ಎಷ್ಟು ವರ್ಷ ಆಯ್ತು ಈ ಮೂವಿ ಬಂದಾಗ? ಸರ್ ನನಗೆ 2003 ಅಲ್ಲಿ ಬಂದಿದ್ದು. ಇದ್ದಾಗ ನಾನು 3ನೇ ಕ್ಲಾಸಲ್ಲಿ ಇದ್ದೆ. ನಾನು ಅವಾಗಿಂದ 9th ಸ್ಟ್ಯಾಂಡರ್ಡ್ ಇದ್ದೆ. ನಾನು 3ನೇ ಕ್ಲಾಸಲ್ಲಿ ಇದ್ದೆ. ಓಕೆ ಬ್ರೋ, ಸೂಪರ್ ಸರ್. ಸರ್ ಇದು ಒಂದು ಮೂವಿ ಬಂದು 21 ವರ್ಷ ಆಯ್ತು. 2003 ಜನವರಿಯಲ್ಲಿ ಬಂದಿದ್ದು ಮೂವಿ. ಅವಾಗ ನಿಮ್ಗೆ ಎಷ್ಟು ವರ್ಷ ಆಯ್ತು? ಸರ್ ನಾನು ಇನ್ನೂ ಒಂದು 4 ವರ್ಷ ಸರ್. 4 ವರ್ಷ ಅವಾಗ. ಅವತ್ತು ನೋಡೋಕ್ಕಾಗಿಲ್ಲ ಥಿಯೇಟ್ರಲ್ಲಿ, ಇವತ್ತು ನೋಡ್ತಾ ಇದ್ದೀನಿ. ಅವಾಗ ನಾನು ಇನ್ನೂ 9ನೇ ಕ್ಲಾಸಲ್ಲಿ ಇದೆ ಮೂವಿ ಬಂದಾಗ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಏನು ಸೀರಿಯಸ್ ಆಯ್ತು ನಿಮಗೆ? ಎಲ್ಲ ಆಲ್ಮೋಸ್ಟ್ ಎಲ್ಲ ಸೀನು ಇದ್ರಲ್ಲಿ ಬರ್ತಾರಲ್ಲ, ಬ್ಲ್ಯಾಕ್ ಶರ್ಟ್ ಹಾಕೊಂಡು ಲೂನಾ ಮೇಲೆ ಬರ್ತಾರಲ್ಲ, ಲೂನಾದಲ್ಲಿ ಬರೋ ಸೀನೇ ಮೇನ್ ಇಷ್ಟ. ಚೆನ್ನಾಯ್ತಾ? ಇಷ್ಟ ಆಯ್ತಾ ಮೂವಿ ನಿಮ್ಗೆ? ಈ ಮೂವಿ ಇಷ್ಟ ನಮಗೆ. ಅಲ್ಲ ಡಿವೋರ್ಸ್ ಇಷ್ಟ ನಮಗೆ. ಜನವರಿ 2003 ಅಲ್ಲಿ ಬಂದಿದ್ದೀವಿ. ನಿಮ್ಗೆ ಎಷ್ಟು ವರ್ಷ ಆಯ್ತು? ಅವಾಗ ಒಂದು 4-5 ವರ್ಷ. ಅವಾಗಿನ್ನು ನಾವು ಇನ್ನು 9ನೇ ಕ್ಲಾಸಲ್ಲಿ ಇದ್ವಿ. ಮೈಸೂರಲ್ಲಿ ನೋಡಿ ಮಹದೇಶ್ವರ ಟೆಂಟ್. ಹೌದು. ಇವಾಗಲೂ ಅದೇ ಕ್ರೇಜ್ ಹೇಗಿದೆ ನಿಮ್ಗೆ? ನಾವು ಅವ್ರ ಒಳ್ಳೆತನಕ್ಕೆ ಅಭಿಮಾನಿ ಆಗಿದ್ದು. ಅವ್ರ ಸಿನಿಮಾ ಅಂತ ಅಲ್ಲ, ಅವ್ರ ಸಿನಿಮಾನು ಇಷ್ಟ, ಅವ್ರ ಒಳ್ಳೆತನಕ್ಕೆ ಅಭಿಮಾನಿ. ಸೀನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಮೂವಿ? ಸೀನ್ ಹೇಳ್ಬಿಟ್ನಿಲ್ಲ, ಅದಕ್ಕೆ ಫಸ್ಟ್ ಹೇಳ್ಬಿಟ್ಟು ಅವ್ರ ಮೇಲೆ ಅಭಿಮಾನ. ಅವರು ಬ್ಲ್ಯಾಕ್ ಶರ್ಟ್ ಹಾಕೊಂಡು ಲೂನಾ ಮೇಲೆ ಬರ್ತಾರಲ್ಲ, ಆ ಸೀನ್ ಹೇಗಿತ್ತು? ಸೂಪರ್. ಒಂದು ಫೈಟಿಂಗ್ ಸೀನ್ ಇದೆಯಲ್ಲ, ಎಲ್ಲ ಇಷ್ಟ. ಈಗ ದರ್ಶನ್ ಇಷ್ಟ ಆದ್ಮೇಲೆ ಅದು ಇದು ಅಂತ ಏನಿಲ್ಲ, ಅವ್ರು ಏನ್ ಮಾಡಿದ್ರು ಇಷ್ಟ. ಡೈರೆಕ್ಷನ್ ಎಷ್ಟು ಇಷ್ಟ ಆಯ್ತು ನಿಮಗೆ? ಅವರು ತೋರಿಸಿದ್ರು ಡಿ-ಬಾಸ್ ನ. ಅವ್ರು ಮೊದ್ಲಿಂದಾನು ಡೈರೆಕ್ಷನ್ ಚೆನ್ನಾಗಿ ಮಾಡ್ತಾರೆ. ನಮ್ಮ ಬಾಸ್ನು ಚೆನ್ನಾಗಿ ತೋರಿಸಿದ್ದಾರೆ. ಮುಂದೆ ನೆಕ್ಸ್ಟ್ ಅವ್ರ ಮುಖಾಂತರ ಇಬ್ರು ಸೇರಿ ನಾವು ಒಳ್ಳೆ ಸಿನಿಮಾ ಮಾಡಲ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. 1 ವರ್ಷ ಆಯ್ತು ಈ ಮೂವಿಗೆ. ಅದೇ ಖುಷಿಗೆ ನಾನು ಬಂದೆ. ಜೈ ಡಿ-ಬಾಸ್. ಇನ್ನು 9th ಸ್ಟ್ಯಾಂಡರ್ಡ್ ಇದ್ದೆ ನಾನು ಅವಾಗ. ಹೌದಾ? ನಮ್ಮ ಸೀನಿಯರ್ಸ್ ನೋಡ್ಕೊಂಡ್ ಬಂದ್ಬಿಟ್ಟು ಕೆಂಚಲೋ ಮಂಚಲೋ ಅಂದ್ರೆ ನಾವೆಲ್ಲ ಯಾವ ಇದು ಅಂತ ಕೇಳ್ತಾ ಇದ್ವಿ. ಅವಾಗೆಲ್ಲ ಟಿವಿಯಲ್ಲಿ ಅಷ್ಟೊಂದು ಇರ್ಲಿಲ್ಲ ಅವಾಗ. ಹೌದು. ಅವಾಗಿಂದ ಅದೇ ಕ್ರೇಜ್. ಯಾವ್ದು ಚಾನಲ್? ಪ್ರವೀಣ್ ವೈಭವ್ ಅಂತ. ಯಾವ್ದು? ಪ್ರವೀಣ್ ವೈಭವ್ ಅಂತ ಯೂಟ್ಯೂಬ್ ಚಾನಲ್. ಯಾಕಂದ್ರೆ ಅವಾಗ ನಮ್ಗೆ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಮೂವಿ ನೋಡೋದೇ ಕಷ್ಟ ಆಗ್ಬಿಟ್ಟಿತ್ತು ಅವಾಗೆಲ್ಲ. ನಾವು ಬಹಳ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಬಹಳ ಖುಷಿ ಆಯ್ತು. ಓಕೆ, ಖುಷಿ ಆಯ್ತು. ಹೋಟೆಲ್ ಫುಲ್ ಖುಷಿ ಆಯ್ತು. ಡ್ಯಾನ್ಸ್ ಮಾಡಿ ಎಲ್ಲ ಫುಲ್ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ. ಫುಲ್ ಎಂಜಾಯ್. ಈ ಮೂವಿ ಬಂದಾಗ ನಿಮ್ಗೆ ಎಷ್ಟು ವರ್ಷ ಆಯ್ತು? ಬ್ರೋ ನಾನು ಹುಟ್ಟೇ ಇಲ್ಲ ಬ್ರೋ. ನಾನು ಅವಾಗಿನ 9ನೇ ಕ್ಲಾಸಲ್ಲಿ ಇದ್ದೆ ಅವಾಗ. ನಿಮ್ಗೆ 21 ವರ್ಷ ಇವಾಗ ಎಕ್ಸಾಕ್ಟ್ ಆಗಿ ಮೂವಿ ಬಂದು. ನೀವು ಹುಟ್ಟಿರ್ಲಿಲ್ಲ. ಯಾವ ಸೀನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಪರ್ಟಿಕ್ಯುಲರ್ ಆಗಿ? ಅಂದ್ರೆ ಲಾಸ್ಟ್ ಅಲ್ಲಿ ಬರ್ತಾರಲ್ಲ ಲವ್ ಸೀನ್, ಅದು ಲಾಸ್ಟ್ ತುಂಬಾ. ಸಾಂಗ್ ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಸಾಂಗ್ ಅದು ಯಾರು ಗೊತ್ತಿಲ್ವಾ? ಎಲ್ಲಿಂದ ಓ ಒಂದಾದ ಹೂಯಿ ತುಂಬಿಯೋ ಸಾಂಗ್ ಇದೆ. ಸಕ್ಕತ್ತಾಗಿದೆ ಸಾಂಗ್ ಅದು. ಈಗ ಕೇಳಿದ್ರು ಮೈ ಜುಮ್ ಅನ್ನುತ್ತೆ ಸಾಂಗ್ ಕೇಳಿದ್ರೆ. ನೀವೆಲ್ಲ ಚಿಕ್ಕ ಹುಡುಗರು, ಅವಾಗ ಇನ್ನೂ ಹುಟ್ಟೇ ಇರಲಿಲ್ಲ.
ನಾನು ಅವಾಗ 9ನೇ ಕ್ಲಾಸಲ್ಲಿ ಇದ್ದೆ. ಈ ಹುಡುಗರುಗಳು ಇನ್ನೂ ಹುಟ್ಟಿಲ್ಲ, ಬಟ್ ಸ್ಟಿಲ್ ಅದೇ ರೀತಿ ಇಟ್ಕೊಂಡಿದ್ದಾರೆ. ನಾವು ಒಂದು 10 ವರ್ಷ ಸರ್. 10 ವರ್ಷ ಆಯ್ತು. 2003 ಜನವರಿ 3ನೇ ತಾರೀಕು ಬಂದಿದ್ದು ಮೂವಿ ಇದು. 21 ವರ್ಷ ಇವತ್ತಿಗೆ. ಪ್ರವೀಣ್ ವೈಭವ್ ಅಂತ. ಇದು ಒಂದು ನಿಮಿಷ ಅಪ್ಲೋಡ್ ಮಾಡ್ತೀರಾ ನೀವು? ಮಾಡ್ತೀವಿ ಅಣ್ಣ ಇವತ್ತು. ಫಾಲೋ ಮಾಡ್ತೀನಿ, ನಾವು ಸಪೋರ್ಟ್ ಮಾಡ್ತೀವಿ. ರಿಯಲ್ ಲೋಗೋ ಇದೆಯಲ್ಲ, ಅವಾಗಲೇ ಟ್ರೆಂಡ್ ಆಗಿತ್ತು ಅದು. ಆ ಪ್ರೇಮ್ ಹಾಕಿದ್ನಲ್ಲ ಕುತ್ಕೊಂಡು ಸೈಕ್ ಆಗ್ಬಿಟ್ಟಿದ್ರು ಆ ಟೈಮಲ್ಲಿ. ನೋಡಿ ಸರ್, ಇಲ್ಲಿ ಸಾಮ್ರಾಜ್ಯನ ಹಂಗಿದೆ.